ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ ಅಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ಜನಕ್ಕೆ ಬೈದು ಕೊಡುವಂತ, ಈ ದಲಿತ ಜನಕ್ಕೆ ಪ್ರಜ್ಞೆ ನೀಡುವಂತ, ದುಡಿಯುವ ಜನತೆ ಧೈರ್ಯ ಕೊಡುವಂತ, ಈ ಮುಖದ ಪ್ರಜ್ಞೆ ನೀಡುವಂತ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಲ್ಲ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಸಂವಿಧಾನ ಮೊದಲ ಬರೆದನೆಂದನು, ನೀವು ಸಂತಸದೆ ಬದಲಾರಿದೆಂದನು. ಸಂವಿಧಾನ ಮರೆಯಬೇಡೆಂದನು, ನೀವು ಸಂತಸದೆ ಬರಬೇಡೆಂದನು. ಆಸ್ತಿ ಹಕ್ಕು ಇರುವವರಿಗೂ ದೇಶವು ಇದು ಜಾತ್ಯಾತೀತ ರಾಷ್ಟ್ರವಾಗದೆಂದನು. ಆಸ್ತಿ ಹಕ್ಕು ಇರುವವರೆಗೂ ದೇಶವು ಈ ಸ್ವಾರ್ಥವನ್ನು ಮಾಡಬೇಕೆಂದನು. ಸಂಧಾನಗ ಶರಣಾಗದ ಹೋರಾಟಗಳಗಮಾಗದ ಸಂಘರ್ಷ ಮಾಡಿರೆಂದನು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಮೂರ್ತಿ ಪೂಜೆ ಮೊದಲ ಬೇಡಿದೆಂದನು, ಆ ಮೂರ್ತಿ ವಿನಾಶಗಳೆಂದನು. ಮೂರ್ತಿ ಪೂಜೆ ಮಾಡಬೇಡಿ ಎಂದನು, ಆ ಮೂರ್ತಿ ವಿನಾಶ ಮಾಡಿ ಎಂದನು. ಹತ್ತಿ ಹಚ್ಚಿ ಪೂಜೆ ಬೇಡಿರೆಂದನು, ಈ ವಿಚಾರವ ಜನರು ಬೇಡಿರೆಂದನು. ಹತ್ತಿ ಹತ್ತಿ ಪೂಜೆ ಮಾಡಿ ಎಂದನು, ಈ ಬೇಡಿ ಎಂದನು. ಬುದ್ಧಂ ಶರಣಂ ಗಚ್ಚಾಮಿ ಇಷ್ಟಕ್ಕೆ ಕೊಡಬೇಡಿರೆಂದರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ನಾನು ನಡೆಸಿಕೊಂಡ ಬಂದ ಹೋರಾಟ ನಿಮ್ಮ ಕೈಗೆ ಕೊಟ್ಟಿರುವೆನೆಂದನು. ನಾನು ನಡೆಸು ಮಾಡಿರುವ ನಿಮ್ಮ ಕೈಗೆ ಕೊಟ್ಟಿರುವೆ ಎಂದನು. ಶಕ್ತಿ ಇದ್ರ ಮುಂದೆ ತಳ್ಳಿರೆಂದನು, ಇಲ್ಲದಿದ್ರೆ ಹಿಂದಕ್ಕೆ ತಳ್ಳಬೇಡಿರೆಂದನು. ಶೈಲಿಗೆ ಮುಂದೆ ಹೋಗಿರೆಂದನು, ಇದುವೇ ತಳ್ಳಬೇಡಿ ಎಂದನು. ಹೋರಾಟಗಳಗಮಾಗದ ಸಂಘರ್ಷ ಮಾಡಿರೆಂದನು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಮರೆಯಬೇಡಿ, ಮರೆತು ಮಲಗಬೇಡಿ. ಮರೆಯಬೇಡಿ, ಮರೆತು ಮಲಗಬೇಡಿ. ಜೈ ಭೀಮ್. ಜೈ ಭೀಮ್. ತಾಲೂಕಿನ ಕಲಾ ಮಂಡಳಿಗೆ ಅವರಿಗೆ ಸ್ವಾಗತವನ್ನು ಕೋರುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ. ನಮ್ಮ ಹಾಲಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನಮ್ಮ ಜಗದೀಶ್ ಅಣ್ಣವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಒಂದು ಹೂವನ್ನು ಕೊಡುವ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದಾದ ನಂತರ ನಮ್ಮ ಖ್ಯಾತ ವಕೀಲರಾದಂತ ಸದಾಶಿವಣ್ಣವರು ಬಂದಿದ್ದಾರೆ. ಅವರಿಗೆ ಒಂದು ಸ್ವಾಗತವನ್ನ ಕೋರೋ ಮುಖಾಂತರ ಈ ಒಂದು
ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಅದಾದ ನಂತರ ನಮ್ಮ ಪ್ರೊಫೆಸರ್ RK ಸಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದಾದ ನಂತರ ನಮ್ಮ ಇದೇ ಗ್ರಾಮದ ವೆಂಕಟೇಶ್ ಅಂದ್ರೆ ಕೆಲವರು ಗೊತ್ತೇ ಇರಲ್ಲ, ಗೊಲ್ಲಳ್ಳಿ ವೆಂಕಟೇಶ್ ಅಂದ್ರೆ ಗೊತ್ತಾಗತ್ತೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ರೋವಾರಿಗಳು ಅವರು ಬಂದಿದ್ದಾರೆ. ಅವರಿಗೆ ಒಂದು ಸ್ವಾಗತವನ್ನು ಕೋರುವ ಮುಖಾಂತರ ಗ್ರಾಮ ಪಂಚಾಯತಿಯ ಹಿರಿಯ ಧುರೀಣರಾಗಿರ್ತಕ್ಕಂಥ ನಮ್ಮ ಸೋಮಶೇಖರ್ ಗೌಡನ್ ಅವರು ಬಂದಿದ್ದಾರೆ. ಅವ್ರಿಗೆ ಒಂದು ಸ್ವಾಗತವನ್ನು ಕೋರುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಅದಾದ ನಂತರ ನಮ್ಮ TV ರಾಮಕೃಷ್ಣನ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಮತ್ತೆ ಅದಾದ ನಂತರ ನಮ್ಮ ವಕೀಲರಾದಂತ ಇನ್ನೊಬ್ಬ ವಕೀಲರಾದಂತ ರಘು ಅವರು ಬಂದಿದ್ದಾರೆ. ಮತ್ತೊಬ್ಬ ತಾಲೂಕಿನ ಧುರೀಣರಾದಂತ ನಮ್ಮ ತಿಮ್ಮಯ್ಯ ಸಾರ್ ಅವರು ಬಂದಿದ್ದಾರೆ. ಅವರಿಗೆ ಚಿನ್ನಪ್ಪ ಸಾರಿ ಅವರು ಬಂದಿದ್ದಾರೆ. ಅವರಿಗೆ ಒಂದು ಸ್ವಾಗತವನ್ನು ಕೋರೋಣ. ಅದಾದ ನಂತರ ಇದೇ ಗ್ರಾಮದ ನಮ್ಮ GV ಮಂಜಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ಒಂದು ಸ್ವಾಗತವನ್ನು ಕೋರುವ ಮುಖಾಂತರ ನಮ್ಮ ಹಿರಿಯ ಧುರೀಣರು, ನಿವೃತ್ತ ಮುಖ್ಯ ಶಿಕ್ಷಕರು ನಮ್ಮ GK ಶಂಕರಣ್ಣನವರು ಬಂದಿದ್ದಾರೆ. ಅವರಿಗೆ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದಾದ ನಂತರ ಇದೇ ಗ್ರಾಮದ GV ಚಂದ್ರಣ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಒಂದು ಸ್ವಾಗತವನ್ನು ಕೋರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ. ಅದಾದ ನಂತರ ನಮ್ಮ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಅದಾದ ನಂತರ ಇದೇ ಗ್ರಾಮದ ಹಿರಿಯ ಮುಖಂಡರು PH ಚಂದ್ರಪ್ಪ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಕದ ಒಂದು ಊರಿನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಸಾರ್ ಅವರು ಬಂದಿದ್ದಾರೆ. ಅವರಿಗೆ ಒಂದು ಸ್ವಾಗತವನ್ನ ಕೋರೋಣ. ಇಲ್ಲಿದ್ದಾರೆ. ಏನ್ ಮಾಡ್ತಾ ಇದ್ರಿ ಈ ತರ ಅಂತ ಹೇಳ್ತಾ ಇರ್ತಾರೆ. ಏನು ಓದ್ತಿದ್ವಿ ಏನ್ ಬೇಕೋ ನನ್ನ ಕೇಳಪ್ಪ, ನಾನು ಸಹಾಯ ಮಾಡ್ತೀನಿ ಅಂತ ನಾನು ಹೇಳ್ತಾ ಇರ್ತೀನಿ. ಬಂಧುಗಳೇ, ಏನು ಇವತ್ತು ದಿವಸ ಬಹಳ ವಿಶೇಷವಾಗಿ ಮುಳಬಾಲ್ ತಾಲೂಕಿನಲ್ಲಿ ಹೆಚ್ಚುಗೊಳ್ಳಲಿ ಅಂತಂದ್ರೆ ಬಹಳ ಫೇಮಸ್. ನಾನು ಯಾವಾಗಲೂ ಹೇಳ್ಕೊಳ್ಳೋದು ಬೀರೇಗೌಡರ ವಿಷಯ ಏನಂತಂದ್ರೆ, ಬೀರೇಗೌಡರು ಈ ತಾಲೂಕಲ್ಲಿ ಈ ಮುಳಬಾಲ್ ತಾಲೂಕಿಗೆ ಒಬ್ಬ ಶಾಸಕರಾಗಿರ್ತಕ್ಕಂಥ ಒಬ್ಬ ಸಂದರ್ಭ ಇದು. ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚುಗೊಳ್ಳಲಿ ಅಂತಂದ್ರೆ ಬಹಳ ಫೇಮಸ್ ಈ ತಾಲೂಕಲ್ಲಿ. ಸುಮಾರು 5-6 ಗೊಲ್ಲಗಳಿದ್ದಾವೆ, 5-6 ಗೊಲ್ಲಗಳಿದ್ದಾವೆ. ಅದು ಹೆಚ್ಚಿನ ಗೊಲ್ಲಳ್ಳಿ ಅಂತಂದ್ರೆ ಹೆಚ್ಚುಗೊಳ್ಳಲಿ ಅಂತಂದ್ರೆ ಬಹಳ ಫೇಮಸ್ ಈ ತಾಲೂಕಲ್ಲಿ. ಅದೇ ರೀತಿ ನಮ್ಮ ಯುವಕರ ಬಳಗ ಸುಮಾರು ನಮಗೆ ರಾಷ್ಟ್ರ ಪ್ರಶಸ್ತಿಯಿಂದ ಸುಮಾರು 3 ಪದಕಗಳನ್ನು ಈ ಗೊಲ್ಲಳ್ಳಿಗೆ ತಂದಿದ್ದಾರೆ. ಅದೊಂದು ಶುಭೋದಯ ಒಂದು ಇದು ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಒಳ್ಳೆ ಸುದ್ದಿ, ಇವತ್ತು ಬಹಳ ಚೆನ್ನಾಗಿ ಇದು ಮಾಡಿ CM ಮುನಿಯಪ್ಪ ಅಂತ ಜಿಲ್ಲೆಯ ದಲಿತ ಹೋರಾಟಗಾರರು ಅವರು ಇವತ್ತು ಅಂಬೇಡ್ಕರ್ದ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು ನಿಮ್ಮ ಅಂಬೇಡ್ಕರ್ ಬಳಗದ ಪರವಾಗಿ ಮತ್ತೆ ನಮ್ಮೂರಿನ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ದಲಿತ ಚಳವಳಿಯಲ್ಲಿ ಬಹಳ ಮುನ್ನುಗ್ಗಿ ಸುಮಾರು 1972ರ ದಶಕದಲ್ಲಿ ನಮ್ಮ ವೆಂಕಟರಮಣ ಆಗಿರ್ಬೋದು, ಅನೇಕ ಹಿರಿಯರು, ಚಿಂತಾಮಣಿ ಶಿವಣ್ಣ ಆಗಿರ್ಬೋದು, ಚಿಂತಾಮಣಿ ಮುನಿಶಾಮಣ್ಣ ಆಗಿರ್ಬೋದು, ಟಿ ವಿಜಯ್ ಕುಮಾರ್ ಆಗಿರ್ಬೋದು, ಅನೇಕ ಗಣ್ಯರು ಈ ಜಿಲ್ಲೆಯಲ್ಲಿ ದಲಿತ ಸಂಘ ಸಮಿತಿಯನ್ನು ಕಟ್ಟಿರ್ತಕ್ಕಂಥ ಮಹಾ ವ್ಯಕ್ತಿಗಳು. ಅದರಲ್ಲಿ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ನಮ್ಮ ವೆಂಕಟರಮಣ ಅವರು ಸಹ ಅವರು ಜೊತೆಯಾಗಿ ಈ ಒಂದು ದಿವಸ ಕೆಲಸ ಮಾಡುತ್ತಾ ಅಣ್ಣ ತಮ್ಮಂದರಾಗಿ ಬಾಳ್ವಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ನಾನು ಸಹ ನಮ್ಮ ಯುವಕರ ಬಳಗಕ್ಕೆ ಏನು ಸಹಾಯ ಮಾಡಬೇಕು ಅಂತಲೂ ಚಿರಋಣಿಯಾಗಿರ್ತೇನೆ ಅಂತ ಹೇಳುತ್ತಾ, ಈ ಒಂದು
ಎರಡು ಮಾತು ಮಾತಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವೆಂಕಟರಮಣ ಅವರು ಇದ್ದಾರೆ. ಬಹಳ ಹೆಚ್ಚಿನ ರೀತಿಯಲ್ಲಿ ಅವರು ವಿವರಣೆ ಮಾಡ್ತಾರೆ. ಈ ಒಂದು ಎರಡು ಮಾತುಗಳನ್ನು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ವೇದಿಕೆಯ ಮುಖಾಂತರ ಏನು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದೀರೋ, ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿರ್ತಕ್ಕಂಥ ನಮ್ಮ ಊರಿನ ಹಿರಿಯರಿಗೂ ಯುವಕರಿಗೂ ಮೊದಲನೇದಾಗಿ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಏನು ನಮ್ಮ RK ಸರ್ ಅವ್ರಿಗೆ ಪಾಪ ಅವ್ರಿಗೆ ಇನ್ನೂ ಟೈಮ್ ಕೊಡ್ಬೇಕಾಗಿತ್ತು. ಒಂದು ದಿನ 2 ದಿನ ಬೇಕಾದ್ರೆ ಮಾಡ್ತಾರೆ, ನೀರು ಕೊಡ್ತಾ ಇದ್ರೆ ಸಾಕು ಅವ್ರಿಗೆ. ಪಾಪ ಹೋಗ್ತಾ ಇದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ, ಅವರು ಬಂದು ಇಲ್ಲಿ 4 ವಿಷಯ ಮಾತಾಡಿದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ನಾವು ಈ ವಿಶ್ವವಿಖ್ಯಾತ ಅಂತ ಹೇಳ್ಬಿಟ್ಟು ಯಾವುದೇ ಒಬ್ಬ ಮನುಷ್ಯನನ್ನು ಕೂಡ ಕರೆಯಕ್ಕಾಗಲ್ಲ. ಅದು ಯಾರನ್ನಾದ್ರೂ ಕರಿಬೇಕು ಅಂದ್ರೆ ಅದು ನಮ್ಮ BR ಅಂಬೇಡ್ಕರ್ ಸರ್ ಅವ್ರನ್ನ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅವರ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಎಷ್ಟೋ ಜನ ಅವರು ಒಂದೇ ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಅಲ್ಲ, ನಮ್ಮ ಎಲ್ರಿಗೂ ಒಬ್ಬ ಮಹಾನ್ ವ್ಯಕ್ತಿ ಅವರ ಒಂದು ಆದರ್ಶಗಳನ್ನು ನಾವು ನಮ್ಮ ಮನೆಗಳಲ್ಲಿ, ಬೇರೆಯವ್ರ ಮನೆಗಳಲ್ಲಿ ಮಾತಾಡೋದೇನು ಬೇಡ, ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು, ಅವ್ರ ಆದರ್ಶಗಳನ್ನ ತಿಳಿಸ್ಕೊಡ್ಬೇಕು. ಅವಾಗ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಒಂದು ಅರ್ಥ ಇರ್ತದೆ. ಅದೇ ರೀತಿಯಾಗಿ ಒಬ್ಬ ಯಾರೇ ಆಗ್ಲಿ, ಯಾವ್ದೋ ಒಂದು ಊರ್ಗೋ, ಒಂದು ತಾಲೂಕೋ, ಒಂದು ರಾಜ್ಯಕ್ಕೋ ಏನೋ ಒಳ್ಳೇದ್ ಮಾಡಿದ್ರೆ ಒಬ್ರದೋ ಇಬ್ರದೋ ಯಾವ್ದೋ ಒಂದು ವಿಗ್ರಹ ನಿಲ್ಸ್ಬೋದು, ಅವ್ರಿಗೆ ಪೂಜೆ ಪುನಸ್ಕಾರ ಮಾಡ್ಬೋದು. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ಪ್ರಪಂಚದ ಉದ್ದ ಅಗಲಕ್ಕೂ ಲೆಕ್ಕ ಹಾಕಿದ್ರೆ ಲೆಕ್ಕ ಹಾಕಕ್ಕೆ ಆಗದಿರತಕ್ಕಂತ ಅಷ್ಟು ವಿಗ್ರಹ ನಿಲ್ಸಿರ್ತಕ್ಕಂಥ ಯಾವ್ದಾದ್ರು ವ್ಯಕ್ತಿ ಇದ್ದಾರೆ ಅಂದ್ರೆ ಅದು BR ಅಂಬೇಡ್ಕರ್ ಅವ್ರದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಏನೇ ಒಂದು ಪ್ರತಿಯೊಂದು ದಿನಾನು ಕೂಡ ಅವರು ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅವರು. ಬಡವರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೇನೋ ಒಂದು ಸೌಲಭ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಚಿಂತನೆ ಮಾಡಿ ಇವತ್ತು ಸಂವಿಧಾನವನ್ನು ಬರೆದು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಹಿರಿಯರು ಎಲ್ಲರೂ ಬಂದಿದ್ದಾರೆ, ಊರಿನ ಹಿರಿಯರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ 4 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ರಿಗೂ ವಂದಿಸ್ತಾ, ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿ ತಮ್ಮೆಲ್ರಿಗೂ ವಂದಿಸ್ತಾ ನಾನು ಈ ವೇದಿಕೆಯನ್ನ ವಿರಮಿಸುತ್ತಿದ್ದೇನೆ. ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ನನ್ನ